ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಜೆ ರಾಯ್ ಕೇವಲ ಉದ್ಯಮಿ ಮಾತ್ರ ಆಗಿರಲಿಲ್ಲ. ರಿಯಾಲಿಟಿ ಶೋನ ವಿನ್ನರ್ಗಳಿಗೆ ಪ್ರೈಸ್ ಅನ್ನು ಕೊಡ್ತಾ ಇದ್ರು. ಸಿನಿಮಾಗಳಿಗೂ ಕೂಡ ನಿರ್ಮಾಪಕರಾಗಿ ಕೆಲಸವನ್ನ ಮಾಡಿದ್ರು. ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಸಾವಿಗೆ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು ಬೇಸರ ಹೊರಹಾಕಿದ್ದಾರೆ. ನನಗೆ 2 ಬಾರಿ ಬಹುಮಾನವನ್ನು ಕೊಟ್ಟಿದ್ರು ರಾಯ್ ಅಂತ ಹೇಳಿ ನೆನಪಿಸಿಕೊಂಡಿದ್ದಾರೆ. ಮನೆ ಕಟ್ಸು, ಗೃಹ ಪ್ರವೇಶಕ್ಕೆ ಕರಿ, ಬರ್ತೇನೆ ಅಂತ ಕೂಡ ಹೇಳಿದ್ರಂತೆ ಪರ್ಸ್ನಲ್ ಆಗಿ. ನನಗೆ 5 ಕುರಿ ಕೊಡು ಅಂಥೇಳಿ ಸಿಜೆ ರಾಯ್ ಕೇಳಿದ್ರು ಅಂಥೇಳಿ ಅವರ ಜೊತೆಗಿನ ನೆನಪನ್ನು ಮೆಲುಕು ಹಾಕಿದ್ದಾರೆ. ನಿಮ್ಮ ಊರು ನೋಡಬೇಕು, ನಿಮ್ಮ ಹಳ್ಳಿಗೆ ಬರ್ತೇನೆ ಅಂತ ಕೂಡ ಸಿಜೆ ರಾಯ್ ಹೇಳಿದ್ರಂತೆ. ಅವರ ಸಾವಿನ ಸುದ್ದಿ ಕೇಳಿ ನಂಗೆ ನಿಜಕ್ಕೂ ಕೂಡ ಬೇಸರ ಆಗಿದೆ ಅಂಥೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು ಅವರಿಗೆ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಇವರೇನೆ. ಜೊತೆಗೆ ಒಂದು ಫ್ಲಾಟನ್ನು ಕೂಡ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಇತ್ತು. ಆ ಎಲ್ಲ ವಿಚಾರಗಳ ಬಗ್ಗೆ ಹನುಮಂತು ಮಾತನಾಡಿದ್ದಾರೆ. ಒಡೆಯ ಸಿಜೆ ರಾಯ್ ಅವರು ನಿನ್ನೆ ಆತ್ಮಹತ್ಯೆಗೆ ಶರಣಾಗಿರುವಂತಹದ್ದು. ಅದರಲ್ಲೂ ಕೂಡ IT ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿಯೇ ಕಚೇರಿಯಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನಮ್ಮ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವರಿದ್ದಾರೆ. ಹನುಮಂತ್ ಅವರಿಗೆ ಕೂಡ ಬಹುಮಾನವನ್ನು ಕೊಟ್ಟಿರುವಂಥದ್ದು. ಹನುಮಂತ್ ಅವರು ಯಾವ ರೀತಿ ಸಿಜೆ ರಾಯ್ ಅವರು ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು, ನಿಮ್ಮ ಜೊತೆಗೆ ಯಾವ ರೀತಿ ಒಡನಾಟ ಇತ್ತು? ಸಿಜೆ ರಾಯ್ ಸರ್ ನಿನ್ನೆ ಸುದ್ದಿ ಕೇಳಿ ನಂಗೆ ಭಾಳ ಅಂದ್ರೆ ಭಾಳ ದುಃಖ ಆತ್ರಿ. ನಿನ್ನೆ ನಮ್ಮ ಜಿ ಕನ್ನಡದವರು ಫೋನ್ ಹಚ್ಚಿ ಹಿಂಗೆ ಆಯ್ತಂತಂದರು. ಅವಾಗ ನಾನು ಇದೇನಪ್ಪ ಇದು ಖರೆ ಐತೆ ಸುಳ್ಳು ಐತೆ ಅಂತ ನನಗೆ ನಂಬೋಕ್ಕಾಗಲಿಲ್ಲ. ಅಷ್ಟು ಬೇಜಾರಾತ್ರಿ. ಯಾಕಂದ್ರೆ ಸಿಜೆ ರಾಯ್ ಸರು ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ. ನಾನು ಸರಿಗಂಪದಾಗ ಗೆದ್ದಾಗ ರನ್ನರ್ ಸೆಕೆಂಡ್ ಆದಾಗ ಆವಾಗ ಮನೆ ಪ್ಲ್ಯಾಟ್ ಕೊಡ್ತೀವಿ ಅಂತಂದರು. ಆ ಪ್ಲ್ಯಾಟ್ ಬದಲಿ ದುಡ್ಡು ಕೊಟ್ಟರು. ಮತ್ತು ಮೊನ್ನೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದಾಗ ಅವರು 50 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟರು. ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ. ಮತ್ತು ನಮ್ಮ ತಂಗಿ ಕಾಲೇಜ್ ಡಿಗ್ರಿ ಓದಬೇಕಾರೆ ಆಕೆಗೂ ಓದಕ್ಕೆ 50,000 ಕೊಟ್ಟಿದ್ರು. ಮತ್ತು ನಿಮ್ಮ ತಂಗಿ BEd ಆದಮೇಲೆ ಡಿಗ್ರಿ ಆದಮೇಲೆ ಇಲ್ಲಿ ನಿಮ್ಮ ತಂಗಿಗೆ ಒಂದು ಕೆಲಸ ಕೊಡ್ತೀನಿ ಅಂತಂದಿದ್ರು. ಅವರು ನಾವು ಆಫೀಸಿಗೆ ಹೋದಾಗ ಮತ್ತು ಕೇಳಿದರು, ಏನಪ್ಪ ನಿಮ್ಮ ತಂಗಿ ಕಳಿಸ್ತಿರಿಲ್ಲ ಅಂತೇಳಿ. ನಾವು ಕಳಿಸಲ್ರಿ ಸರ, ಬೆಂಗಳೂರಿಗೆ ನಮ್ಗೆ ಗಾವಾಗಲ್ಲ ಅಂತೇಳಿ ಹೇಳಿದ್ವಿ. ಆದರೂ ಸರ್ ಖುಷಿಯಿಂದ ನಕ್ಕಿದ್ರು. ಅಂದರೆ ನಾವು ನನ್ನ ಮ್ಯಾಗ ಭಾರಿ ಜೀವ ಇದ್ರಿ. ಯಾಕಂದ್ರೆ ನಾನು ಹಳ್ಳಿಯಿಂದ ಹೋಗಿರೋದ್ರಿಂದ ಅವರಿಗೆ ಭಾರಿ ಖುಷಿ. ಅವ್ರಿಗೆ ಹಳ್ಳಿ ಅಂದ್ರೆ ಭಾರಿ ಇಷ್ಟ ರೀ. ನಿಮ್ಮ ಕುರಿ ನೋಡಬೇಕು, ನಿಮ್ಮ ಮನೆಗೆ ಬರಬೇಕು ಅಂತಿದ್ರು ಯಾವಾಗಲೂ. ಅವರು ಭಾಳ ಬೇಜಾರಾತ್ರಿ. ನಿನ್ನೆ ಮನೆಗೆ ಓಪನಿಂಗಿಗೆ ಬರ್ತೀನಿ ಅಂದಿದ್ರು ರೀ ಲಾಸ್ಟ್ ಬಿಗ್ ಬಾಸ್ ಮನ್ಯಾಗ. ನಿಮ್ಮ ಮನೆ ಕಟ್ಟಿಸು ಬರ್ತೀನಿ, ನಿಮ್ಮೂರು ನೋಡ್ದಂಗೆ ಆಕೈತಿ ಅಂತ ಹೇಳಿದ್ರಿ ಸರ್. 2-3 ಬಾರಿ ನೀವು ಅವ್ರನ್ನ ಭೇಟಿ ಮಾಡಿದ್ರಿ, ಅವ್ರ ರೆಸಾರ್ಟ್ಗೆ ಹೋಗಿದ್ರಿ. ಯಾವ ರೀತಿ ನಿಮ್ಮ ಜೊತೆಗೆ ನಡ್ಕೊಂಡಿದ್ರಿ? ನಾವು ಸರಿಗಮಪ ಫೈನಲಿಸ್ಟ್ 6 ಮಂದಿ ಇದ್ವಿ. 6 ಮಂದಿ ಹೋಗಿದ್ವಿ ನಾವು. ನಮ್ಮ ಜಿ ಕನ್ನಡದಿಂದ ಕರ್ಕೊಂಡೋಗಿದ್ರು. ಭಾರಿ ಖುಷಿ ಇತ್ತು ರೀ. ದೊಡ್ಡ ಹೊಲದಾಗ ಭಾರಿ ಆಟ ಗೀಟ ಆಡೋ ಜಗ್ಗ ಇದ್ದು ರೀ. ಭಾರಿ ಖುಷಿ ಪಟ್ವಿ. ತಿನ್ನಕ್ಕೆ ಉಣ್ಣಕ್ಕೆ ಏನು ಕಮ್ಮಿ ಮಾಡಲಿಲ್ಲ. ಆದ್ರೆ ನಮ್ಮ ಕೂಟ ಈಗ ನಾರ್ಮಲ್ ಮನುಷ್ಯರು ಹೆಂಗಿರ್ತಾರೆ ಹಂಗೆ ಮಾತಾಡಿ ಅಷ್ಟು ಚಂದ ಪ್ರೀತಿ ತೋರಿಸಿದ್ರು ನಮ್ಗೆ. ಮಕ್ಕಳು ಈ ಘಟನೆ ಕೇಳಿ ನಿಮ್ಗೆ ಒಂಥರ ಶಾಕ್ ಆದಂಗೆ ಆಯ್ತು? ಹೌದು ರೀ. ನಿನ್ನೆ ನನಗೂ ನೆಗಡಿ ಕೆಮ್ಮಾಗಿ ಮಕ್ಕೊಂಡಿದ್ದೆ. ಆಮೇಲೆ ಫೋನ್ ಬಂತು, ನಮ್ಮ ಅಭಿಯಣ್ಣ ಹಚ್ಚಿದ. ಅವಾಗ ತಮ್ಮ ಸುದ್ದಿ ಗೊತ್ತಾ ಅಣ್ಣ? ಇಲ್ಲಣ್ಣ, ಏನಾತಂದೆ. ಹಿಂಗೆ ನಿಮ್ಮ ಸಿಜೆ ರಾಯ್ ಸರ್ ಹಿಂಗೆ ತೀರ್ಕೊಂಡಾರ ಅಂದ್ಕೊಂಡ್ಲೆ ನಾನು ಸ್ವಲ್ಪ ಹೌದಾ ಅಂತೇಳಿ ಸ್ವಲ್ಪ ಬೇಜಾರಾತ್ರಿ, ಸ್ವಲ್ಪ ದುಃಖನೂ ಆಗ್ತದೆ. ಹಂಗಾಗಬಾರ್ದ್ರಿ. ಪಾಪ ಒಳ್ಳೆಯರಿದ್ರು, ಬಡವ್ರಿಗೆ ಭಾರಿ ಹೆಲ್ಪ್ ಮಾಡ್ತಿದ್ರಿ. ಪಾಪ ಅವ್ರು ಸಹಾಯ ಭಾರಿ ಮಾಡ್ತಿದ್ರು. ಅವಾಗ ಹೇಳ್ತಿದ್ರು, ನೀವು ಬಾ ಮಾರ್ಯ ಊರಾಗ ಹೋಗಿ ಸೇರ್ಕೋಬೇಡ, ನೀವು ಬೆಂಗಳೂರು ಬಂದಾಗ ನಮ್ಗೆ ಭೇಟಿ ಹಾಕ್ಕೊಂತೀರು, ನಮ್ಮ ಗನ್ಮ್ಯಾನ್ ನಂಬರ್ ತಗೋ, ಸುಸ್ಮಿತಾ ಅಕ್ಕಂತೇಳಿ ಅವ್ರ ಅಕ್ಕ ಕೆಲಸ ಮಾಡ್ತಿಲ್ಲ, ಅವ್ರ ಅಕ್ಕ ನಂಬರ್ ತಗೋ ಅಂಥೇಳಿ ಅವಾಗೆಲ್ಲ ನಂಬರ್ ಶೋ ಮಾಡಿ ನಾನು ನಮ್ಮಪ್ಪ ಹೋದಾಗ ಆ ಫ್ಲ್ಯಾಟ್ ಬದಲಿ ರೊಕ್ಕ ಕೊಟ್ರಿ. ಅದು 30 ಲಕ್ಷ ಫ್ಲ್ಯಾಟ್ ಇತ್ತು. 9 ಲಕ್ಷ ಟ್ಯಾಕ್ಸ್ ಕಟ್ಟಾಗಿ 21 ಲಕ್ಷ ಕೊಟ್ರು. ಯಾಕಂದ್ರೆ ಅವ್ರು ಫ್ಲ್ಯಾಟ್ ತಗೋ ಯಾಕೆ ರೊಕ್ಕ ಅಂತಂದ್ರು. ಇಲ್ರಿ ಸರ, ನಮ್ಮ ಬೆಂಗಳೂರಾಗಿರೋಕೆ ಹೊಂದಂಗಿಲ್ಲ, ಹಂಗಾಗಿ ರೊಕ್ಕನ ಕೊಟ್ಟು ಬಿಡ್ರಿ ಅಂತಂದು. ಹಾಗಾಗಿ ಆಯ್ತಪ್ಪ, ನಿಂಗೆ ಖುಷಿ ಏನಂತ ಅದನ್ನು ಮಾಡೋಣ ಅಂತೇಳಿ 21 ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ನಾನು ನಮ್ಮ ಅಪ್ಪಾಜಿ ಮತ್ತು ನಮ್ಮ ಜಿ ಕನ್ನಡದವರು ಹೋಗಿ ಇಸ್ಕೊಂಬಂದ್ವಿ. ಭಾರಿ ಖುಷಿ ಆಯ್ತು ರೀ. ಪಾಪ ಅವರು ಒಂಥರನ ಬೇಜಾರಾಗತ್ತೆ ರೀ. ಈ ಘಟನೆ ಆಗಬಾರ್ದಿತ್ತು.
ಅದು ಏನು ಗೊತ್ತಾಗಲಿಲ್ಲ ಸರ್, ಬೇಜಾರಾಗೋದು. ಇದಿಷ್ಟು ಹನುಮಂತವ್ರ ಮಾತು. ಅಂದರೆ ಬಡವರಿಗೆ ಭಾಳಷ್ಟು ಸಹಾಯವನ್ನು ಮಾಡಿದಂತಹ ವ್ಯಕ್ತಿ, ನಾವು ಹೋದಾಗ ಭಾಳ ಆತ್ಮೀಯವಾಗಿ ನಡ್ಕೊತಾ ಇದ್ದರು. ಅಂತಹ ವ್ಯಕ್ತಿಯನ್ನು ನಾವು ಕಳ್ಕೊಂಡು ಈಗ ಬಡವಾಗಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ನಾಗರ ಜೊತೆ ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.